ಈಗ ಒಬ್ಬ ರೌಡಿ ಅಂತ ಪಾತ್ರ ಆದ್ರೆ 100 ಸಿನಿಮಾ ರೌಡಿ ಸಿನಿಮಾ ಇದೆ. ಒಬ್ಬ ಪೊಲೀಸ್ ಆಫೀಸರ್ ಅಂದ್ರೆ 100 ಸಿನಿಮಾ ಪೊಲೀಸ್ ಆಫೀಸರ್ ಇದೆ. ಆದ್ರೆ ಒಬ್ಬ ಹುಚ್ಚ ಅಂದ್ರೆ ದರ್ಶನ್ ಅವರ ರೆಫರೆನ್ಸ್ ಹೇಳಿದ್ರಿ, ಸುದೀಪ್ ಅವ್ರ ರೆಫರೆನ್ಸ್ ಹೇಳಿದ್ರಿ. ನಮ್ಮಲ್ಲಿ ಏನಾಗುತ್ತೆ, ಯಾವ್ದಾದ್ರು ಒಂದು ಪಾತ್ರ ಈಗ ರೆಗ್ಯುಲರ್ ಅಲ್ಲದ್ದು ಯಾವ್ದಾದ್ರು ಒಂದು ಪಾತ್ರ ಮಾಡಿದಾಗ ಅಪರೂಪದ ಪಾತ್ರ ಆಗಿರುತ್ತೆ. ಆ ಅಪರೂಪದ ಪಾತ್ರನ ಯಾವ್ದಾದ್ರೂ ಒಂದು ಪಾತ್ರದ ಜೊತೆ ಹೋಲ್ಸೋದು ರೂಢಿ ಆಗ್ಬಿಟ್ಟಿದೆ. ಅದು ಮಾಡಬಾರದು ಅನ್ನೋ ನನ್ನ ಉದ್ದೇಶ. ನಮಸ್ಕಾರ, ನಾವಿಲ್ಲಿ ಮೀಡಿಯಾ ಬಜಾರ್ಗೆ ಬರೋಣ ಅಂತ ಬಂದ್ವಿ. ಇಲ್ಲಿ ನಾಗರಬಾವಿ ಕಡೆ ನಮ್ಗೆ ಇಲ್ಲಿ ಮ್ಯೂಸಿಕ್ ಬಜಾರು ಸಿಕ್ಕಿದೆ. ತುಂಬಾ ಗಟ್ಟಿ ಜೀವ, ತುಂಬಾ ಆತ್ಮೀಯ ಜೀವ ನಾಗೇಂದ್ರ ಪ್ರಸಾದ್ ಸರ್ ಕೂತಿದ್ದಾರೆ ಇಲ್ಲಿ ಮಾತಾಡ್ಸಕ್ಕೆ. ನಮ್ಮನ್ನ ಸಿನಿಮಾ ರಿಲೀಸ್ ಆಗ್ತಿದೆ, ಹಂಗಾಗಿ ಬನ್ನಪ್ಪ ಮಾತಾಡೋಣ ಒಂದು ಏನ್ ಅನ್ಸುತ್ತೆ ಅಂತ ಕರೆಸಿದ್ದಾರೆ. ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಈ ಟೈಮ್ ಕೊಟ್ಟಿದ್ದಕ್ಕೆ. ನಮಸ್ಕಾರ. ಭುವನಂ ಗಗನಂ ನಮ್ಮ ಮೀಡಿಯಾ ಬಜಾರಲ್ಲಿ ಇಷ್ಟೊತ್ತು ನಾಯಕ ನಟರಿಬ್ರು, ನಾಯಕಿ ಇಡೀ ಸಿನಿಮಾ ಬಗ್ಗೆ ಮಾತಾಡಿದ್ದಾರೆ. ನಾನು ಆ ಸಿನಿಮಾ ಭುವನಂ ಗಗನಂ ಅಲ್ಲಿ ಒಂದು ಹಾಡು ಕೂಡ ಬರ್ದಿದ್ದೀನಿ, ಎನರ್ಜಿ ಸಾಂಗು. ಏನು ಹೊಸದಾಗಿ ಎಂಟರ್ ಆಗುವಾಗ ಕಾಲೇಜ್. ಇದು ನಮ್ಮ ವಿದ್ಯಾಲಯ ನೆನ್ನೆಗಳಿಗೆ ಹೇಳೋಣ ವಿದಾಯ ಅಂತ ನಾವು ಸಾಲುಗಳೆಲ್ಲ ಬರುತ್ತೆ. ಹಾಗೆ ನಂಗೆ ತುಂಬ ಕ್ಯೂರಿಯಸ್ ಅನಿಸಿದ್ದು, ಇಬ್ಬರು ಕಲಾವಿದರು, ಇಬ್ಬರು ಸಿನಿಮಾಗಳು ನಾನು ನೋಡಿದ್ದೀನಿ. ಹಿಂದಿನ ಸಿನಿಮಾಗಳು ತುಂಬ ಒಳ್ಳೆಯ ಪಾತ್ರ ಪೋಷಣೆ ಮಾಡೋದು. ಅಂದರೆ ಒಂದು ಕ್ಯಾರೆಕ್ಟರ್ ಅಂದಾಗ 2 ಥರದ ವಿಷಯ ಇರುತ್ತೆ ಆ್ಯಕ್ಟ್ ಮಾಡೋದ್ರಲ್ಲಿ. ಒಂದು ಇಮೇಜನ್ನೇ ಕಟ್ಕೊಂಡು ಹೋಗೋದು, ಅಂದರೆ ಒಂದು ಸ್ಟೈಲ್ ಆಗು, ಯಾವುದೋ ಒಂದು ಸ್ಟೈಲ್ನ. ಈಗ ಕನ್ನಡಿ ನೋಡ್ಬಿಟ್ಟು ಪರ್ಫಾರ್ಮೆನ್ಸು ನಾನು ಹಿಂಗೆ ತಿರುಗಿದ್ರೆ ಚೆನ್ನಾಗಿರುತ್ತೆ ಅಂದ್ಕೊಳ್ಳೋದು ಒಂದು ಪರ್ಫಾರ್ಮೆನ್ಸ್ ಆದರೆ, ಆ ಪಾತ್ರ ಹೆಂಗೆ ತಿರುಗಿದ್ರೆ ಚೆನ್ನಾಗಿರುತ್ತೆ ಅಂದ್ಕೊಳ್ಳೋದು ಇನ್ನೊಂದು ಪರ್ಫಾರ್ಮೆನ್ಸ್. ಸೊ ನೀವು ಈ 2ನೇ ಕ್ಯಾಟಗರಿಯವರು, ಅಂದರೆ ಆ ಪಾತ್ರಕ್ಕಾಗಿ ನಿಮ್ಮ ಆಂಗಿಕ ವಾಚಿಕನೆಲ್ಲ ಬದಲಾಯಿಸ್ಕೊಳ್ಳೋಂಥ ಕಲಾವಿದರಿಬ್ಬರು. ಹಾಗಾಗಿ ನಂಗೆ ಭಾಳ ಖುಷಿ. ಆಮೇಲೆ ಇನ್ನೊಂದು ದೊಡ್ಡ ವಿಷಯ ಏನಂದರೆ, ತುಂಬ ಸಿನಿಮಾಗಳು ಬರಿತಾ ಇರ್ತೀನಿ, ಬರ್ತಾ ಇರ್ತಾರೆ, ಬೇರೆ ಬೇರೆ ಇಂಟ್ರಾಕ್ಷನ್ ನಡೀತಾ ಇರುತ್ತೆ. ನನಗೆ ಭುವನಂ ಗಗನಂ ಮೊದಲನೇ ದಿವಸ ಗಿರೀಶ್ ನಿರ್ದೇಶಕರು ಬಂದು ಅವರ ಹಿಂದಿನ ಸಿನಿಮಾ ರಾಜರು ಸಿನಿಮಾದಲ್ಲೂ ಹಾಡು ಬರೆದಿದ್ದೆ, ಈ ಸಿನಿಮಾದಲ್ಲೂ ಹಾಡು ಬರೆಯುವಾಗ ನನಗೆ ಅವ್ರು ಹೇಳಿದ್ದು ಆ ಒಂದು ಸ್ಟೋರಿ ಲೈನ್ ಆಗಲಿ, ಮತ್ತು ಅದಾದಮೇಲೆ ಇವತ್ತು ಏನು ಸಿನಿಮಾ ನೀವು ಈಗಾಗಲೇ ದುಬೈಗೂ ಹೋಗಿ ಬಂದಿದ್ದೀರಿ, ಅಲ್ಲೂ ಜಯಬೇರಿ ಏನು ಮೊದಲನೇ ದಿವಸ ಗಿರೀಶ್ ಮುಲಿ ಮನೆಯಲ್ಲಿ ಇದ್ದ ಎನರ್ಜಿ ನಿಮ್ಮ ಹಾಡು ಬಿಡುಗಡೆ ಆದಾಗ ಬಂದಂಥದ್ದು. ಇವತ್ತು ಸಿನಿಮಾ ಒಂದು ರೀತಿ ಮೊದಲ ಶೋ ದುಬೈ ಜನ ನೋಡಿ ಖುಷಿ ಪಟ್ಟಿರೋದು. ಇದೆಲ್ಲ ನೋಡಿದಾಗ ತುಂಬ ಒಳ್ಳೆಯ ಸಿನಿಮಾ, ಕನ್ನಡಿಗರನ್ನ ರಂಜಿಸುವ ಸಿನಿಮಾ ಅಂತ ಶುರು ಆಗ್ತಿದೆ. ಸಿನಿಮಾ ಬಗ್ಗೆ ನೀವಿಬ್ರು ತುಂಬಾ ಮಾತಾಡಿರ್ತೀರಿ, ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ನಿಮ್ಗೆ ನೀವು ಅಂದ್ರೆ ಇವತ್ತು ನನ್ನ ಪ್ರಕಾರ ಇವತ್ತು ಏನೇನು ಬಿಟ್ಕೊಟ್ಟಿದೀವ ಜನಕ್ಕೆ, ನಿಮ್ಗೂ ಅಷ್ಟೇ ಗೊತ್ತಿರೋದ್ರಿಂದ ಕತೆ ಗೊತ್ತು ಆಬ್ವಿಯಸ್ಲಿ, ಬಟ್ ಸ್ಟಿಲ್ ನೋಡಿಲ್ಲ. ಸೊ ನೀವು ಏನ್ ಹೇಳ್ತಿದ್ದೀರೋ ಅಷ್ಟೇ ಆಡಿಯನ್ಸ್ ಗೊತ್ತಿರೋದ್ರಿಂದ ನಾವೆಲ್ಲ ಕಡೆ ನಾವ್ ಹೇಳ್ಕೊಂಡಿದ್ದೆ ಸಿಕ್ಕಾಪಟ್ಟೆ. ಸೊ ನೀವು ಹೇಳಿದ್ದು ಖುಷಿ ಆಯ್ತು, ಅಂದ್ರೆ ಇಷ್ಟು ಇಂಪ್ಯಾಕ್ಟ್ ಮಾಡಿದೆ ಅಂತ. ಹೌದು, ಸಾಂಗ್ಸ್ ಎಲ್ಲ ನೋಡಿದಾಗ ಪೃಥ್ವಿ ಅವರ ಟೋಟಲ್ ಚೇಂಜ್. ಆಮೇಲೆ ನಾನು ಒಂದು ಹೇಳ್ಬೇಕು ಅನ್ಕೊಂಡೆ, ನೀವು ಮೊನ್ನೆ ಯಾವುದೋ ಒಂದು ಇದ್ರಲ್ಲಿ ಮಾತಾಡ್ತಾ ನಮ್ಮ ಬಹುಶಃ ಆಡಿಯೋ ಕಮಲ್ ಹಾಸನ್ ಅವರ ರೆಫರೆನ್ಸ್ ಹೇಳಿದ್ರಿ, ಸುದೀಪ್ ಅವ್ರ ರೆಫರೆನ್ಸ್ ಹೇಳಿದ್ರಿ. ನಮ್ಮಲ್ಲಿ ಏನಾಗುತ್ತೆ, ಯಾವುದಾದ್ರು ಒಂದು ಪಾತ್ರ ಈಗ ರೆಗ್ಯುಲರ್ ಅಲ್ಲದ್ದು ಯಾವುದಾದ್ರು ಒಂದು ಪಾತ್ರ ಮಾಡಿದಾಗ ಅಪರೂಪದ ಪಾತ್ರ ಆಗಿರುತ್ತೆ. ಆ ಅಪರೂಪದ ಪಾತ್ರನ ಯಾವುದಾದ್ರೂ ಒಂದು ಪಾತ್ರದ ಜೊತೆ ಹೋಲ್ಸೋದು ರೂಢಿ ಆಗ್ಬಿಟ್ಟಿದೆ. ಅದು ಮಾಡಬಾರದು ಅನ್ನೋ ನನ್ನ ಉದ್ದೇಶ. ಈಗ ಒಬ್ಬ ರೌಡಿ ಅಂತ ಪಾತ್ರ ಆದ್ರೆ 100 ಸಿನಿಮಾ ರೌಡಿ ಸಿನಿಮಾ ಇದೆ. ಒಬ್ಬ ಪೊಲೀಸ್ ಆಫೀಸರ್ ಅಂದ್ರೆ 100 ಸಿನಿಮಾ ಪೊಲೀಸ್ ಆಫೀಸರ್ ಇದೆ. ಆದ್ರೆ ಒಬ್ಬ ಹುಚ್ಚ ಅಂದ್ರೆ ಎಷ್ಟು ಸಿನಿಮಾ ರೆಫರೆನ್ಸ್ ಸಿಗುತ್ತೆ.
ಹುಚ್ಚಿನ ಪಾತ್ರ ಸರ್ ಅಂದರೆ ಒಬ್ಬ ದಡ್ಡನ ಪಾತ್ರ ಅಂದರೆ ಎಷ್ಟು ಸಿನಿಮಾ ರೆಫರೆನ್ಸ್ ಸಿಗುತ್ತೆ, ತುಂಬ ಕಡಿಮೆ ಸಿನಿಮಾ ಅಲ್ವಾ. ಸೊ ಆ ಲೆಕ್ಕದಲ್ಲಿ ನೀವು ಹೇಳ್ತಾ ಇದ್ದೀರಿ, ನಾವು ಅದು ಯಾವುದನ್ನು ಹೋಲಿಸೋದು ಬೇಕಾಗಿಲ್ಲ ಅಂತ ಅನ್ಸುತ್ತೆ. ತುಂಬ ರಿಯಲಿಸ್ಟಿಕ್ ಆದಂಥ ಪರ್ಫಾರ್ಮೆನ್ಸ್ ಅಂತ ಅನ್ನಿಸ್ತು ನನಗೆ. ಇಬ್ಬರು ಕೂಡ ಸಾಂಗಲ್ಲಿ ನೋಡಿದಾಗ ತುಂಬ ಇದನ್ನಿಸ್ತು ನನಗೆ. ನೀವೆಲ್ಲ ತುಂಬ ಕಡೆ ಹೇಳಿರ್ತೀರಿ, ಎಲ್ಲೂ ಹೇಳೋದೇನಾದ್ರು ಈಗ ನಿಮ್ಮಿಬ್ಬರಿಗೂ ಮುಂಚೆಯಿಂದ ಪರಿಚಯ ಆಯ್ತಾ? ಇಲ್ಲ ಸರ್, ಅವರು ಒಳ್ಳೆ ಪರ್ಫಾರ್ಮರ್ ಅಂತ ಗೊತ್ತಿತ್ತು, ಸಿನಿಮಾ ನೋಡಿದ್ದಷ್ಟೇ. ಅದ್ರಲ್ಲಿ ಪರಿಚಯ ಆಗಿದೆ ಫೋಟೋ ಶೂಟ್ ಅಲ್ಲಿ, ಅಲ್ಲಿಂದ ಸ್ಟಾರ್ಟ್ ನಮ್ದು. ನನಗೆ ನಾನು RJ ಆಗಿದ್ದಾಗ ಯೂಶ್ವಲಿ ಆರ್ಜೆಸ್ಗಳು ಏನು ಮಾಡ್ತಾರೆ, ಗಂಟೆಯಲ್ಲಿ ಒಂದು 4 ನಿಮಿಷ ಮಾತಾಡ್ತೀವಿ ಅಷ್ಟೇ. ಮಿಕ್ಕಿದ 56 ನಿಮಿಷ ನಾವು ಬರೀ ಸುಮ್ಮನೆ ಕೂತಿರ್ತೀವಿ. ಅಂದರೆ ರಿಸರ್ಚ್ ಅದೆಲ್ಲ ಮಾಡ್ತಿರ್ತೀವಿ, ಬಟ್ ಅದ್ರ ಜೊತೆ ಒಂದು TV ಇರುತ್ತೆ ನಮಗೆ ಯಾವಾಗಲೂ, ಏನು ಬರುತ್ತೆ ನೋಡೋದು. ಸೊ ಆವಾಗ 2012 ಅಥವಾ 13 ಏನೋ ಇವ್ರು ಸೀರಿಯಲ್ ಬರ್ತಾಯಿತ್ತು. ನಾನು ಆವಾಗಲೇ ಪ್ರಮೋದ್ ಅಂದರೆ ಸೀರಿಯಲಲ್ಲಿ ನೋಡಿ ಇವ್ರು ಒಂದು ಸಿನಿಮಾ ಮಾಡ್ಬೋದಲ್ಲ, ಒಂದು ಒಳ್ಳೆ ಪ್ರತಿಭೆ ಇರುವಂಥ ಆ್ಯಕ್ಟರ್ ಅಂತ ಅಂದ್ಕೊಂಡಿದ್ದೆ. ಬಿಕಾಸ್ ನನಗೆ ಆ್ಯಕ್ಟಿಂಗ್ ಬರೋ ಯಾವ ಇಂಟೆನ್ಷನ್ ಇರಲಿಲ್ಲ. ನಾನು ಕೋರಿಯೋಗ್ರಫಿ ಮತ್ತು ಡಿರೆಕ್ಷನ್ ಭಾಳ ಇಂಟ್ರೆಸ್ಟ್ ಇದ್ದಿದ್ದು. ಸೊ ಆವಾಗ ನಾನು ಆ್ಯಕ್ಟರ್ ಆಗಬೇಕು ಅನ್ನೋ ಯಾವ ಇದೇ ಇರಲಿಲ್ಲ. ಸೊ ನಾನು ಡೈರೆಕ್ಟ್ ಮಾಡಿದ್ರೆ ಇವ್ರನ್ನ ಆ್ಯಕ್ಟರ್ ಆಗಿ ಹಾಕೋಬೋದಲ್ಲ ಅಂತ ನಾನು ಅವತ್ತು ಅಂದ್ಕೊಂಡಿದ್ದೆ. ಸೊ ಜೊತೆಯಲ್ಲಿ ಆ್ಯಕ್ಟ್ ಮಾಡೋ ಅವಕಾಶ ಸಿಕ್ತು. ಈಗ ಖುಷಿ ಇತ್ತು, ಬಿಕಾಸ್ ಮತ್ತೆ ಉದ್ಭವ ಅಂತ ಸಿನಿಮಾ ರಿಲೀಸ್ ಆಗಿತ್ತು ನಮ್ದು 7ನೇ ತಾರೀಕು, ಫೆಬ್ರವರಿ 7ನೇ ತಾರೀಕು. ಅವತ್ತೇ ದಿಯಾ ಕೂಡ ರಿಲೀಸ್ ಆಗಿತ್ತು. ನಾನು ಥಿಯೇಟರ್ಗೆ ಹೋಗ್ತಿರ್ತೀನಿ ನಮ್ಮ ಏರಿಯಾದಲ್ಲೆಲ್ಲ. ಅವಾಗ ಅವರು ಸರ್ ಬನ್ನಿ, ನೀವು ಒಳ್ಳೆ ತಮ್ಮದೇ ಆಗಿ ಸರ್ ಹಾಕಿಲ್ಲ ಅದೇ ಫಿಲಮು ಅಂತ ನಾನು ಅವ್ರ ಓನರ್ ಹತ್ರ ಬನ್ನಿ ನೀವು ಅಂತ ಕೂರಿಸಿದ್ರು, ಫಿಲಮ್ ತೋರಿಸಿದ್ರು. ನಾನು 10 ನಿಮಿಷ ಹೋಗೋಣ ಅಂದರೆ ಹೆಂಗೆ ನೋಡ್ಸ್ಕೊಂಡು ಹೋಯ್ತು ಅಂದರೆ ಇವರಂತೂ ಪರ್ಫಾರ್ಮೆನ್ಸ್ ವೈಸು ಯಾರಪ್ಪ ಕನ್ನಡದಲ್ಲಿ ಇಷ್ಟು ಒಳ್ಳೆ ಪರ್ಫಾರ್ಮರ್ ಇದ್ದಾರೆ, ಖುಷಿ ಆಯ್ತು ನನಗೆ. ಅದಾದಮೇಲೆ ನೋಡಿದ್ರೆ ಗೊತ್ತಾಯ್ತು ಸೀರಿಯಲ್ ಎಲ್ಲ ಮಾಡ್ತಿದ್ದಾರೆ ಅವರು ಅಂತ. ಹಂಗೆ ಮಾಡ್ಕೊಂಡು ಬಂದರು. ಕೊನೆಗೆ ಈ ಸಿನಿಮಾ ಕತೆ ಹೇಳಿದಾಗ ಇದೆಲ್ಲ ಸೂಪರ್ ಸರ್, ಎಕ್ಸ್ಟ್ರಾರ್ಡನರಿ ಇದೆ. ಆ ಇನ್ನೊಂದು ಪಾತ್ರ ಯಾರು, ಪೃಥ್ವಿ ಅನ್ನೋದು. ನಾನು ಖಂಡಿತ ಮಾಡ್ತೀನಿ ಸರ್ ಅಂದರೆ ಖುಷಿ ಆಗುತ್ತೆ ನನಗೆ. ಒಳ್ಳೆ ಕೆಲಸಗಾರ ಜೊತೆ ಕೆಲಸ ಮಾಡಿದ್ದೀರಾ ಸರ್, ನಾವೇನೋ ಕಲ್ತ್ಕೊತಾ ಇರ್ತೀವಿ, ಏನೋ ಅದೇನೋ ಆಗುತ್ತೆ ಸ್ಪಾರ್ಕ್. ಈ ಸಿನಿಮಾದಲ್ಲಿ ಪ್ರತಿ ದಿನ ಶೂಟಿಂಗಲ್ಲಿ ಆಗ್ತಿತ್ತು ನನಗೆ. ಅವರ ಪರ್ಫಾರ್ಮೆನ್ಸು, ಅವರ ಇದು ಇನ್ವಾಲ್ವ್ಮೆಂಟ್ ಚೆನ್ನಾಗಿತ್ತು ಅವ್ರದ್ದು. ಈ ಪಾತ್ರ ಎಷ್ಟು ಚೆನ್ನಾಗಿ ಕ್ಯಾರಿ ಮಾಡ್ತಿದಾರಲ್ಲ ಅಂತ ಈಗ ಸ್ಕ್ರೀನ್ ಮೇಲೆ ನೋಡಿದಾಗ ಒಂದು ಸಣ್ಣ ಅಸೂಯೆ ಆಗ್ತಿದೆ, ನಾನು ಮಾಡ್ಬೇಕಿತ್ತಲ್ಲ ಅಂದ್ರೆ ಆಕ್ಟರ್ಗಳಿಗೆ ಅನ್ಸುತ್ತೆ ಏನಾದ್ರು ಮಾಡ್ಬೇಕಲ್ಲ ರೇರ್ ಕ್ಯಾರೆಕ್ಟರ್ ಸಿಗೋದು ಕ್ಯಾರೆಕ್ಟರ್ಗಳು. ಇವ್ರಿಗೆ ಸಿಕ್ಕಿದ್ದು ಇವ್ರು ಅದನ್ನಷ್ಟು ಚೆನ್ನಾಗಿ ಇನ್ವಾಲ್ವ್ ಮಾಡ್ಕೊಂಡು ಅವ್ರು ಒಳ್ಳೆ ಲೈನ್ ಚೆನ್ನಾಗಿದೆ. ಅವರು ಅವರೇ ಹೇಳ್ತಾರೆ ಮಗಳಂತ ಇನ್ಸ್ಪಿರೇಷನ್ ಅವ್ರಿಗೆ. ದೊಡ್ಡ ವಿಷಯ. ನಿಮ್ಗೆ ಇವ್ರು ಫಸ್ಟ್ ಇವ್ರು ಆ ಪಾತ್ರ ಮಾಡ್ತಾರೆ ಆಪೋಸಿಟ್ ಕ್ಯಾರೆಕ್ಟರ್ ಅಂತ ನಿಮ್ಗೆ ಖುಷಿ ಆಯ್ತು. ನಾವು ರತನ್ ಪ್ರಪಂಚನ ನೋಡಿದ್ನಲ್ಲ, ಪ್ರೀಮಿಯರ್ ಪದ್ಮಿನಿ ನೋಡಿದ್ದೆ. ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಆಕ್ಟರ್. ಅದೇನಾಗುತ್ತೆ ಜೊತೆಲಿ ಈ ತರ ಒಳ್ಳೆ ಆಕ್ಟರ್ ಸಿಕ್ಕಾಗ ನಮ್ಗೆ ಇನ್ನೂ ಚೆನ್ನಾಗಿ ಮೈನ್ಯೂಟ್ ಡೀಟೇಲ್ಸ್ ಎಲ್ಲ ನಾವು ಪರ್ಫಾರ್ಮ್ ಮಾಡಕ್ ಶುರು ಮಾಡ್ತೀವಿ. ಯೂಶಲಿ ಏನಾಗುತ್ತೆ ಅದೆಲ್ಲ ಸರ್ಫೇಸ್ ಇಂದ ಹೊರಟೋಗ್ಬಿಡುತ್ತೆ. ಅಂದ್ರೆ ನಾವು ಜೊತೆಲಿ ಮಾಡುವಂತ ಆಕ್ಟರ್ ಅಷ್ಟು ಡಿಟೇಲಿಂಗ್ ಆಗಿ ಆಕ್ಟ್ ಮಾಡ್ತಿಲ್ಲ ಅಂದ್ರೆ ನಾವು ಕೂಡ ಅದೇ ಹಂಗೆ ಅಲ್ಲ, ಗಿವ್ ಅಂಡ್ ಟೇಕ್ ಅಲ್ಲ ಆಕ್ಟಿಂಗ್ ಅಂದ್ರೆ, ಅದೇ ಮೈನ್. ಸೊ ಹಾಗಾಗಿ ಬಹಳ ಖುಷಿ ಆಯ್ತು. ನಿಮ್ പേര് ಅಶ್ವತಿ ಮಲಯಾಳಂ ಕಲಾವಿದ. ಹೌದು. ಅವ್ರ ಭಾಷೆ ಬರುತ್ತೆ ಕನ್ನಡ, ಬಟ್ ಮಾತಾಡಿದ್ರು, ಡೈಲಾಗ್ ಅರ್ಥ ಆಗತ್ತೆ. ಚೆನ್ನಾಗಿ ಮಾಡಿದ್ದಾರೆ ಆಕ್ಟ್ ಮಾಡುವಾಗ. ಅನ್ಸಲ್ಲ ಬೇರೆ ಯಾರು ಹೇಳ್ಕೊಡ್ತಾರೆ. ಆಕ್ಚುಲಿ ಅಂದ್ರೆ ಡೈಲಾಗ್ ಅವರೇ ಹೇಳ್ತಾ ಇದ್ರು, ಎಲ್ಲ ಇದು ಮಾಡ್ತಾ ಇದ್ರು. ಬಟ್ ಡಬ್ ಇನ್ನೊಬ್ರು ಆಕ್ಟರ್ ಮಾಡಿದ್ದಾರೆ, ಅವರು ಚೆನ್ನಾಗಿ ಮಾಡ್ತಾರೆ. ಹೌದು ಹೌದು. ನಿಮ್ പേര് ರಿಚಲ್. ಅವರು ಲವ್ ಮಾಕ್ಟೇಲ್ 2 ಮಾಡಿದ್ರು. ಚೆನ್ನಾಗಿ ಮಾಡಿದ್ರು. ಇದರಲ್ಲೂ ಅಷ್ಟೇ ಒಳ್ಳೆ ಪಾತ್ರ ಅವ್ರಿಗೆ. ನನಗೆ ತುಂಬ ಕಡೆ ಹೇಳ್ತೀನಿ, ಒಂದು ಸಿನಿಮಾ ಮಾಡಿದಾಗ ಸ್ಕ್ರಿಪ್ಟ್ ಇರುತ್ತೆ, ಡೈರೆಕ್ಟ್ರು, ಕಲಾವಿದರು, ತಂತ್ರಜ್ಞರು ಎಲ್ಲ ಹಾರ್ಡ್ ವರ್ಕ್ ಮಾಡಿ ಸಿನಿಮಾ ರೆಡಿ ಆಗುತ್ತೆ. ಇನ್ನೊಂದು ಸ್ಕ್ರಿಪ್ಟ್ ಇರಬೇಕು ಪಿಕ್ಚರ್ಗೆ ಅಂತ ಯಾವಾಗಲೂ ಪ್ರಮೋಷನ್ ಅದು 2 ಥರದ ಪಬ್ಲಿಸಿಟಿ ಯಾವಾಗಲೂ. ಒಂದು ನಮ್ಮ ಸಿನಿಮಾ ಇಂಥದ್ದು ಅಂತ ನಮ್ಮ ಸಿನಿಮಾ ಟೈಟ್ಲು ಇಡೀ ಪ್ರೇಕ್ಷಕರಿಗೆ ಗೊತ್ತು ಮಾಡಿಸೋದು. ಸಿನಿಮಾ ಥಿಯೇಟರ್ಗೆ ಬರೋಕ್ಕೆ ಮುಂಚೆನೆ ಗೊತ್ತು ಮಾಡಿಸೋದು ಒಂದು ಪಬ್ಲಿಸಿಟಿ. ಆದರೆ 2ನೇ ಪಬ್ಲಿಸಿಟಿ ಯಾವ್ದು ಗೊತ್ತಾ, ನಾನು ಈ ಸಿನಿಮಾ ನೋಡಬೇಕು ಅಂತ ಅನ್ನಿಸ್ಬೇಕು. ಅದಕ್ಕೆ ಬೇಕಾದ ಏರ್ಪಾಡು, ಅದಕ್ಕೆ ಬೇಕಾದ ಪಬ್ಲಿಸಿಟಿ. ಸೊ ಈ 2 ಪಬ್ಲಿಸಿಟಿ, ಈ 2ನೇ ಸ್ಕ್ರಿಪ್ಟ್ ಇದೆ ಇವತ್ತಿಗೆ ಮುಖ್ಯವಾಗಿ. ಸಿನಿಮಾ ಸ್ಕ್ರಿಪ್ಟ್ ಗಿಂತ ಕಷ್ಟ ಈ ಸ್ಕ್ರಿಪ್ಟ್. ಈ ಸ್ಕ್ರಿಪ್ಟ್ ನಾನು ನಿಮ್ಮ ಪ್ರೊಡ್ಯೂಸರ್ ಬಗ್ಗೆ ಅದಕ್ಕೆ ಬಹಳ ಮೆಚ್ಚುಗೆ ಅಂತ. ಹೌದೌದು.
ಡೈರೆಕ್ಟ್ರು ಇಲ್ಲಿವರೆಗೂ ಸಿನಿಮಾ ತಂದ್ಬಿಟ್ಟು DI ಆಗಿ ಫಸ್ಟ್ ಕಾಪಿ ಆಗಿ ಎಲ್ಲ ಕೂತ್ ಕಲಾವಿದರು ಅಂತ ಇದ್ದೀರಾ, ಆಹಾ ಸಿನಿಮಾ ಸೂಪರ್ ನಮ್ದು ಅನ್ನೋವರೆಗೂ ಸಿನಿಮಾ ಡೈರೆಕ್ಟರ್ ಕೆಲಸ ಆಯ್ತು. ಇಲ್ಲಿಂದ ನಿರ್ಮಾಪಕರು ಅಂದ್ರೆ ಸಿನಿಮಾ ನಿರ್ಮಾಣಕ್ಕೆ ನಿರ್ಮಾಪಕರು ಶ್ರಮ ದೊಡ್ಡದು. ಅದ್ರ ಜೊತೆಗೆ ಇರ್ಬೇಕಾದ್ದು ಥಿಯೇಟರ್ ರಿಲೀಸ್ ಬರೋದು. ಅದು ನಮ್ಮ ಮುನೇಗೌಡರು ಇಲ್ಲ ಬಾರಿ. ಹೌದೌದು, ನನಗೆ ಶುರುವಿಗೆ ಇದೊಂದು ಕಲಿತೆ. ಈಗಿನ ಸಿನಿಮಾಗಳು ಕಲಿತಾ ಇರ್ತೀವಿ ಪ್ರತಿಯೊಂದು ಸಿನಿಮಾದಲ್ಲೂ. ಈ ಸಿನಿಮಾಗೆ ಬಂದಾಗ ಗಿರೀಶ್ ಅವ್ರ ಕಥೆ ಹೇಳಿದಾಗ ಸರ್ ಇಲ್ಲ ಸರ್ ಇದೆ ಪ್ರೊಡ್ಯೂಸರ್ ಯಾರು ಹೊಸಬ್ರು, ಇಲ್ಲ ಸರ್ ಹೊಸಬ್ರು ಹತ್ರ ಬೇಡ, ನಾನು ನೋಡ್ತಾ ಇದ್ದೀನಲ್ಲ ಕಷ್ಟ ಆಗುತ್ತೆ, ಸಿನಿಮಾ ಮಾಡೋದು ಕಷ್ಟಪಟ್ಟು ಮಾಡ್ಬಿಡ್ಬೋದೇನೋ, ತಗೊಂಡು ಹೋಗೋಕ್ಕಾಗಲ್ಲ ಸರ್ ಅದನ್ನ ಅಂತ. ಇಲ್ಲ ನೀವು ಒಂದ್ಸರಿ ಮೀಟ್ ಮಾಡಿ ಪರಿಚಯ ಮಾಡ್ಕೊಳ್ಳಿ, ನಾನು ಪರಿಚಯ ಮಾಡಿಸ್ತೀನಿ ಬನ್ನಿ. ಅವ್ರ ಹತ್ರ ಮಾತಾಡಿದೆ, ಅವ್ರ ಕಾನ್ಫಿಡೆನ್ಸ್ ಇಷ್ಟ ಆಯಿತು. ಅಂಡ್ ಅವ್ರು ಹೇಳಿದ್ರು ನೋಡಿರ್ಬೇಕು ನಾನು ಹೆಂಗೆ ಮಾಡ್ತೀನಿ ಅಂತ. ಆ ಪ್ಯಾಷನ್ ಇಷ್ಟ ಆಯಿತು. ಪರವಾಗಿಲ್ಲ ಯಾರೋ ಹೊಸಬ್ರು ಆದ್ರೂ ಇಷ್ಟೊಂದು ಪ್ಯಾಷನ್ ಇದೆಯಲ್ಲ ಅಂತ, ಇಂಥವರೇ ಇರ್ಬೇಕು ಕರೆಕ್ಟ್ ಅಂದ್ಕೊಂಡು ಶುರು ಮಾಡಿದ್ವಿ. ಅವ್ರು ಅವತ್ತು ಏನು ಹೇಳಿದ್ರು ಇವತ್ತು ಮಾತು ಉಳಿಸ್ಕೊಂಡಿದ್ದಾರೆ. ಎಲ್ಲೆಲ್ಲಿ ಏನೇನು ಮಾಡಬೇಕು, ಎಲ್ಲೆಲ್ಲಿವರೆಗೂ ತೊಗೊಂಡು ಹೋಗ್ಬೇಕು ಎಲ್ಲದಕ್ಕೂ ರೆಡಿ ಇದ್ದಾರೆ. ಬಿಕಾಸ್ ಅವ್ರಿಗೆ ಸಿನಿಮಾ ಇಷ್ಟ ಆಗೋಗ್ತಿದೆ. ಸೊ ಆ ಥರ ಪ್ಯಾಷನೇಟ್ ಪ್ರೊಡ್ಯೂಸರ್ಗಳು ನಮಗೆ ತುಂಬ ಬೇಕು ಇಂಡಸ್ಟ್ರಿಗೆ. ಆಮೇಲೆ ಅಂಥವ್ರು ಇದ್ರೇನೆ ಸಿನಿಮಾ ಎಲ್ಲಿಗೆ ತಲುಪಬೇಕು ಅಲ್ಲಿ ತಲುಪುತ್ತೆ ಸರ್. ಇಲ್ಲಾಂದ್ರೆ ಎಲ್ಲೋ ಕಳೆದೋಗ್ಬಿಡ್ತೀವಿ. ಎಷ್ಟೋ ಚೆನ್ನಾಗಿ ಪರ್ಫಾರ್ಮ್ ಮಾಡಿರಿ ನೀವು, ಅದನ್ನು ಎಲ್ಲಿಗೆ ತಲುಪಿಸ್ತೇ ಹೋದ್ರೆ ಪ್ರಯೋಜನ ಏನು ಬಂತು ಮಾಡಿ ಅಂತ, ಶ್ರಮಗಳು ವೇಸ್ಟ್ ಆಗ್ತವೆ ಅಷ್ಟೇ. ಸೊ ಈ ಪಿಕ್ಚರಲ್ಲಿ ಆಗ್ತಿದೆ ಮುನೇಗೌಡರು ಸರ್ ನಿಜವಾಗ್ಲೂ ಚೆನ್ನಾಗಿ ಮಾಡ್ತಿದ್ದಾರೆ. ನೀವು ಇನ್ನೊಂದು ವಿಷಯ ಗಮನಿಸಿದ್ರ, ನಾವು ಮಾತಾಡ್ತಾ ಇರುವಾಗ ಏನ್ ಗೊತ್ತಾ, ಆಕ್ಚುಲಿ ರೇಡಿಯೋ ಜಾಕಿ ಇವರು ಅದು ಅಲ್ಲಿ ಕೆಲಸ ಬಿಟ್ಟೆ ಸರ್. ಇಲ್ಲ ನನಗೆ ಅದು ಫೇಸ್ ನಾನು ಈಗಲೂ ನಾನೇ ಯೋಚನೆ ಮಾಡ್ತಿದ್ದೆ. ನಾನು ಆಕ್ಚುಲಿ ಆಂಕರಿಂಗು ಮಾಡ್ತಿದ್ದೆ ಸರ್. ಆಂಕರಿಂಗು ಮಾಡ್ತಿದ್ದೆ, ರೇಡಿಯೋ ಜಾಕಿನೂ ಮಾಡ್ತಿದ್ದೆ, ತುಂಬಾ ಮಾತಾಡ್ತಾ ಇದ್ದೆ. ಯಾವಾಗ ಆ ಕೆಲಸ ಬಿಟ್ನೋ ನನಗೆ ಕೆಲವೊಂದ್ಸರಿ ಸ್ಟೇಜ್ ಹತ್ತಿದಾಗ ಅಥವಾ ಈ ತರ ಇಂಟರ್ವ್ಯೂ ಮಾಡಿದಾಗ ನಾನು ಯೋಚನೆ ಮಾಡೋದಿದೆ, ನಾನೇನಾ, ನಾನು ಯಾಕೆ ಹಿಂಗಾಗಿದ್ದೀನಿ ಅಂದ್ರೆ ಆಕ್ಟಿಂಗ್ ಇದಕ್ ಬಂದ್ಮೇಲೆ ಒಂದು ಬಹಳಷ್ಟು ಚೇಂಜಸ್ ಆಗಿದೆ. ಅದೊಂಥರ ನನ್ಗೆ ಈಗ ಆ ಪಾತ್ರ ಮಾಡೋದ್ರಲ್ಲ, ಆ ಪಾತ್ರ ಕೆಲವು ಸಲ ಒಂದು ಯಾವ್ದಾದ್ರು ಕ್ಯಾರೆಕ್ಟರ್ ಮಾಡಿದ್ರೆ ನಿಜವಾಗಿ ನಮ್ಮ ಮೇಲೆ ಒಂದು ಇಂಪ್ಯಾಕ್ಟ್ ಆಗುತ್ತೆ. ಈ ಸಿನಿಮಾ ಪವನಂ ಗಗನಂ ಸಿನಿಮಾ ಕ್ಯಾರೆಕ್ಟರ್ ಏನ್ ಇಂಪ್ಯಾಕ್ಟ್ ಮಾಡ್ತಾನೆ ಅಲ್ಲಿ ನನಗೆ ಸರ್. ಒಂದು ಬಿಟ್ ನಮ್ಮಲ್ಲಿ ಬಿಡುತ್ತೆ ಆ ಕ್ಯಾರೆಕ್ಟರ್ ಖಂಡಿತವಾಗ್ಲು. ನನಗೆ ಏನು ಇದು ಮಾಡ್ತು ಅಂತ ಹೇಳಿದ್ರೆ, ಆ ಕ್ಯಾರೆಕ್ಟರ್ ನಾನು ಅಪ್ರೋಚ್ ಮಾಡಿದ್ದು ಯಾವ ರೀತಿ ಅಂದರೆ ಇಂಟ್ಯೂಷನ್ ಜಾಸ್ತಿ ಯೂಸ್ ಮಾಡಿದೆ. ಅಂದರೆ ನಾನು ಪ್ಲ್ಯಾನ್ ಮಾಡ್ತಿಲ್ಲ. ಸೊ ಅದಕ್ಕೆ ನನಗೆ ಪ್ರಮೋದ್ ಅವ್ರದ್ದು ಹೆಲ್ಪ್ ಭಾಳ ಆಯಿತು. ಬಿಕಾಸ್ ನನ್ನ ಕ್ಯಾರೆಕ್ಟ್ರು ಅಲ್ಲಿ ಲೈನ್ ಏನಿದೆ, ಸಬ್ಜೆಕ್ಟ್ ಏನಿದೆ ಅದ್ರ ಸುತ್ತ ಇತ್ತು ವಿನಃ ಅದ್ರ ಥರ ಇರಲಿಲ್ಲ. ಕಂಪ್ಲೀಟಾಗಿ ಇಂಟ್ಯೂಷನನ್ನು ನಾನು ಬಿಲೀವ್ ಮಾಡಿಕೊಂಡು, ನಾನು ಪ್ರಮೋದ್ ಅವ್ರಿಗೆ ಗೊತ್ತು ನಾನು ಏನು ಡೈಲಾಗ್ ಹೇಳ್ತಿದ್ದೆ ನನಗೆ ಗೊತ್ತಿರಲಿಲ್ಲ. ಒಂದಷ್ಟು ಡೈಲಾಗ್ಸ್ಗಳು ಆ ಇದರಲ್ಲೇ ಬಂದಿರೋದಿದೆ. ಅಂದರೆ ಆ ಒಂದು ಫ್ಲೋ ಅಲ್ಲಿ, ಆ ಮೂಮೆಂಟ್ ಅಲ್ಲಿ, ಮುಂದೆ ಯಾರು ಆಕ್ಟರ್ ಏನಿದ್ದಾರೆ, ಸನ್ನಿವೇಶ ಏನಿದೆ, ಅದಕ್ಕೆ ತಕ್ಕ ಒಂದಷ್ಟು ಡೈಲಾಗ್ಸ್ಗಳು ಫಾರ್ಮ್ ಮಾಡಿ ಅದು ಆಕ್ಚುಲಿ ಸಿನಿಮಾಗೂ ಎಫೆಕ್ಟ್ ಮಾಡಿದೆ. ನಿಮ್ಮಿಬ್ಬರ ಮಧ್ಯೆ ಎಷ್ಟು ದಿವಸದ ಶೂಟಿಂಗ್? 12+ ಡೇಸ್ ಅಂದ್ರೆ ಟ್ರಾವೆಲ್, ಒಂದು ಪೂರ್ತಿ ಟ್ರಾವೆಲ್ ಇತ್ತು. ಬೆಂಗಳೂರಿಂದ ಶುರು ಮಾಡ್ತೀನಿ ನಾನು, ಮಧ್ಯೆ ಇವರು ಸಿಗ್ತಾರೆ. ನನಗಂತೂ ಟ್ರಾವೆಲ್ ಪೋರ್ಷನ್ ತುಂಬಾ ಖುಷಿ ಆಗಿತ್ತು. ನಿಮ್ಗೆ ಅಕೌಂಟ್ ದಿಢೀರ್ ಅಂತ ಎಲ್ಲೋ ಏನ್ ಬೇಕಾರಾಗ್ಬೋದು, ನಾವ್ ಅದನ್ನ ಸರಿ ಮಾಡ್ಕೋಬೇಕು. ಅದಾಗ್ತಿತ್ತು, ಅದು ಚೆನ್ನಾಗಿ ಕಾಣ್ತಿದೆ ಟೈಮಲ್ಲಿ ನೋಡ್ಕೊಂಡು. ಸೀನ್ಗಳು ಚೆನ್ನಾಗಿ ವರ್ಕ್ ಆಗಿದೆ ಕೂಡ. ಈ ದುಬೈಲಿ ಏನಂದ್ರು ಜನ, ಒಳ್ಳೆ ರೆಸ್ಪಾನ್ಸ್. ಅವ್ರಿಗಂತೂ ತುಂಬಾ ಹೊಗಳಿದ್ರು ಜನ. ಎಲ್ಲರೂ ಹತ್ಬಿಟ್ರು ಸರ್, ಅಂದ್ರೆ ಗಂಡಸರೆಲ್ಲ ಹತ್ಬಿಟ್ರು. ಅಂದ್ರೆ ಅವ್ರಿಗೆ ತಡ್ಕೊಳಕ್ ಆಗ್ತಿಲ್ಲ ಎಮೋಷನ್. ಬಿಕಾಸ್ ಅವರ ಪೋರ್ಷನ್ ಅಲ್ಲಿ ತಾಯಿ ಮಗನ ಸಂಬಂಧನ ಇದುವರೆಗೂ ಯಾವ ಸಿನಿಮಾ ತೋರಿಸಿಲ್ಲ. ಆ ತರ ಏನೋ ಬೇರೆ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಆ ಬೇರೆ ಅನ್ನೋದು ತುಂಬಾ ಇದೆ ಸರ್. ಲವ್ ಸ್ಟೋರಿ, ಇದು ಫ್ಯಾಮಿಲಿ ಡ್ರಾಮಾ, ನಾರ್ಮಲ್ ಡಿಫರೆಂಟ್ ಅಲ್ಲ, ನಾರ್ಮಲ್ ಸಿನಿಮಾನೇ. ಬಟ್ ತೋರಿಸಿರೋ ಸೀನ್ಗಳು ತುಂಬಾ ಬೇರೆ ಇದೆ. ಅದು ನೋಡೋರು ಗೊತ್ತಾಗುತ್ತೆ. ಒಂದು ಲವ್ ಪ್ರಪೋಸ್ ಮಾಡೋ ಸೀನ್ ಆಗ್ಬೋದು, ಅದಾದ್ಮೇಲೆ ಕಂಟಿನ್ಯೂ ಆಗೋ ಸೀನ್ ಆಗ್ಬೋದು, ಫ್ರೆಂಡ್ಶಿಪ್ ಅಲ್ಲಿ ಅದೊಂದು ವಿಷಯ. ಅಂದ್ರೆ ಎಲ್ಲಾ ಸೀನ್ಗಳು ಕೂಡ ರೆಗ್ಯುಲರ್ ಅನ್ಸಲ್ಲ ನಿಮ್ಗೆ. ಒಂದು ಕ್ಲೈಮ್ಯಾಕ್ಸ್ ಅಂತ ಬಂದಾಗ್ಲೂ ಕೂಡ ನಿಮ್ಗೆ ಮಾಮೂಲಿ ಕ್ಲೈಮ್ಯಾಕ್ಸ್ ಮಾಡಿಲ್ಲ, ಬೇರೆ ಮಾಡಿದ್ದಾರೆ. ಹಂಗಾಗಿ ಈ ಸಿನಿಮಾ ಸ್ಪೆಷಲ್. ನಾವು ಆ ಸಾಂಗ್ ಅಲ್ಲಿ ನೋಡುವ ಪಾತ್ರ ಏನಿದೆ, ಒಂಥರ ಮೆಂಟಲಿ ರಿಟಾರ್ಟೆಡ್ ತರದ್ದು ಇದೆ. ಅನ್ಸ್ಟೇಬಲ್, ರಿಟಾರ್ಟೆಡ್ ಅಲ್ಲ, ಅನ್ಸ್ಟೇಬಲ್ ಅಂತ. ಹೌದು, ಸ್ವಲ್ಪ ಕಂಡೀಷನ್ ಇಂದ ಬಳಲ್ತಿರುವಂತ ಅಥವಾ ದೇಹಕ್ಕೂ ಮನಸ್ಸಿಗೂ ವಯಸ್ಸಿನ ವ್ಯತ್ಯಾಸ ಇರುವಂತ ಅಂತ ಹೇಳ್ಬೋದು. ಆಮೇಲೆ ಕೆಲವರಿಗೆ ಅದು ಮೇ ಬಿ ನ್ಯೂರೋಲಾಜಿಕಲ್ ಡಿಸಾರ್ಡರ್ ಅಂತಾರೆ. ಅಂದ್ರೆ ಅವನ ಕೈ ಅಥವಾ ಬಾಡಿ ಮೇಲೆ ಹಿಡಿತಾ ಇರಲ್ಲ. ಅಂಡ್
ಅವರು ಮಾನಸಿಕವಾಗಿ ತೀರಾ ಈಗ ಏನ್ ಹೇಳೋದು ಬೆಳೆದಿರಲ್ಲ, ಚೈಲ್ಡ್ ಲೈಕ್ ಇನ್ನೋಸೆನ್ಸ್ ಅವರಲ್ಲಿ ಕಂಟಿನ್ಯೂಸ್ ಆಗಿರೋದು. ಹೌದು ಆತರ ತುಂಬಾ ಜನ ನಾವು ನೋಡಿದ್ವಿ. ಹೌದು ಹೌದು 18 ವರ್ಷ 20 ವರ್ಷದ ಹುಡುಗರು ಹೌದು ಇನ್ನು 5-6 ವರ್ಷದ ತರ ಇರ್ತಾರೆ, ಮೂವ್ಮೆಂಟ್ಸ್ ಆಗಿರ್ತಾರೆ. ಬಟ್ ಮೈನ್ ಆಗಿ ಟೇಕ್ ಅವೇ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ನಾವು ಯೂಶಲಿ ನಾವು ತುಂಬಾ ಫಿಲ್ಟರ್ ಇಟ್ಕೊಂಡಿರ್ತೀವಲ್ಲ, ನಾವು ಬೆಳಿತಾ ಬೆಳಿತಾ ಏನಾಗುತ್ತೆ ಒಂದಷ್ಟು ವಿಚಾರಗಳು ನಮ್ಮ ತಲೆಯಲ್ಲಿ ತೀರಾ ಫಿಲ್ಟರ್ಸ್ ಇರುತ್ತೆ. ಸೊ ಇದರಲ್ಲಿ ಈ ಕ್ಯಾರೆಕ್ಟರ್ದು ಏನಾಯ್ತು ಅಂತ ಹೇಳಿದ್ರೆ ಫಿಲ್ಟರ್ ಇಲ್ಲ. ಆ ಮೂಮೆಂಟಿಗೆ ಅವನಿಗೆ ಏನ್ ಅನ್ಸುತ್ತೆ ಡೈರೆಕ್ಟ್ ಆಗಿ ಎಕ್ಸ್ಪ್ರೆಸ್ ಮಾಡ್ತಾನೆ ಅನ್ನೋದು ಆ ಒಂದು ಇತ್ತು ಕ್ಯಾರೆಕ್ಟರ್. ಅಂಡ್ ತುಂಬಾ ಕನೆಕ್ಟ್ ಆಗ್ತಾನೆ. ಅಂಡ್ ಒಂಥರ ಏನ್ ಹೇಳೋದು, ಎಲ್ಲೂ ಇದಿರಲ್ಲ. ಈಗ ಏನೇ ಈಗ ನಾನೇನೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದ್ರ ಹಿಂದೆ ಇನ್ನೊಂದು ಇಂಟೆನ್ಷನ್ ಇರುತ್ತೆ, ನನ್ಗೇನ್ ಸಿಗುತ್ತೆ ಅನ್ನೋ ಒಂದು ಇಂಟೆನ್ಷನ್ ಇರುತ್ತೆ. ಸೊ ಈ ಪಾತ್ರಕ್ಕೆ ಆ ಇಂಟೆನ್ಷನ್ ಇಲ್ಲ ಅನ್ನೋದು, ಒಂದು ಫ್ರೀ ಆಗಿದ್ದಾನೆ, ತುಂಬಾ ಸ್ವತಂತ್ರವಾಗಿದ್ದಾನೆ ಅವನು ಪಾತ್ರ ಅಂತ. ಹೌದು ಆಕ್ಚುಲಿ ನೋಡಿ, ಈಗ ನಂಗೆ ಅರ್ಥ ಆಗ್ತಿದೆ, ನನ್ನ ಪಾತ್ರನೂ ಅದೇ. ಆಕ್ಚುಲಿ ಅದೇ ನಂದು. ಅವನು ಫಿಲ್ಟರ್ ಇಲ್ಲ, ಅನ್ಸಿದ್ ಹೇಳ್ತಾನೆ. ಇಷ್ಟ ಆದ್ರೆ ಯಾರಾದ್ರೂ ಇಷ್ಟ ಆದ್ರೆ ಹೋಗಿ ಹುಡುಗಿ ಹತ್ರ ಮಾತಾಡಿ ಹಿಂದೆ ಸುತ್ತಿ ಗ್ರೀಟಿಂಗ್ ಕೊಟ್ಟು ಕಾರ್ಡ್ ಕೊಟ್ಟು ಅದಿಲ್ಲ. ಮದುವೆ ಆಗ್ತೇನೆ ಅಲ್ಲಿದ್ದಾನೆ ಡೈರೆಕ್ಟ್. ಅವನು ಫಿಲ್ಟರ್ ಇಲ್ಲ ಅವನಿಗೂ. ಆಕ್ಚುಲಿ ಅವ್ರಿಗೂ ಈಗ ಕನೆಕ್ಟ್ ಆಗ್ತದೆ. ಬಟ್ ರೀತಿಗಳು ಬೇರೆ. ಇವನು ಸರಿ ಇದ್ದಾನೆ, ಅವನ ಪ್ರಕಾರ ಅವ್ನು ಕರೆಕ್ಟ್ ಆಗಿದ್ದಾನೆ, ಮಾಡಿದ್ರೆ ಸರಿ ಇರುತ್ತೆ. ಕಾನ್ಫಿಡೆನ್ಸ್ ಚೆನ್ನಾಗಿದೆ ಅವನಿಗೆ. ಅಲ್ಲಿ ಅದು ಬೇರೆ, ಅದು ಎಮೋಷನಲಿ ಬೇರೆ ಅಂತ ಪಾತ್ರ. ಬೇರೆ ರೀತಿ ಬ್ಯಾಲೆನ್ಸ್. ನೇಚರ್ ಒಂದೇ ಆಕ್ಚುಲಿ. ನಿಮ್ ಪಾತ್ರ ಇಡೀ ಸಿನಿಮಾ ಹಂಗೆ ಇದೆಯಾ? ಏನಾದ್ರು ಬದಲಾವಣೆ? ಬಿಫೋರ್ ಬೇರೆ ತರ ಇದ್ದು ಆಮೇಲೆ ಹಂಗಾಗ್ತಾನೆ, ಅಥವಾ ಹಂಗಿದ್ದು ಆಮೇಲೆ ಸರಿ ಹೋಗ್ತಾನೆ? ಇಲ್ಲ, ಆರ್ಕ್ ಇದೆ. ಅಂದ್ರೆ ಪಾತ್ರ ಒಂದು ಸನ್ನಿವೇಶದಲ್ಲಿ ರಿಯಲೈಸ್ ಆಗುವಂಥದ್ದು ಅದೆಲ್ಲ ಇದೆ. ಈ ಅವರ ಪಾತ್ರಕ್ಕೂ ಅದೇ ರೀತಿ ಇದೆ. ಬಟ್ ಥ್ರೂ ಔಟ್ ಅವನ ಆ ಒಂದು ಚೈಲ್ಡ್ಹುಡ್ ಇಂದ ಅವನು ಸ್ವಲ್ಪ ಅದರಿಂದ ಆ ಕಂಡೀಷನ್ ಅಲ್ಲಿ ಇದ್ದಾನೆ ಅನ್ನೋದು ಗೊತ್ತಿರುತ್ತೆ, ಅನ್ನೋದು ಥ್ರೂ ಔಟ್ ಅದು ಇರುತ್ತೆ. ಅದು ಬಿಟ್ಟು ಅವನೊಬ್ಬ, ಈಗ ನಾನು ಪರ್ಸನಲ್ ಲೈಫಲ್ಲೂ ನಾನು ಆರ್ಟ್ ಕಡೆಗೆ ಬಂದಿದ್ದು ಜಾಕ್ಸನ್ ಅವರ ಫ್ಯಾನ್ ಆಗಿದ್ದರಿಂದ. ಅಂದರೆ ಅವರ ಒಂದು ಡ್ಯಾನ್ಸ್ ಮೂನ್ ವಾಕ್ ನೋಡಿದೆ ನಾನು, ಪ್ರಾಯಶಃ PU ಆದಮೇಲೆ ಇರಬೇಕು. ಒಂದು ಯಾವುದೋ ಡ್ಯಾನ್ಸ್ ಕಾಂಪಿಟೇಷನ್ ನೋಡಕ್ಕೆ ಹೋಗಿದ್ದೆ, ಒಬ್ರು ಮೂನ್ ವಾಕ್ ಮಾಡಿದ್ರು, ನನ್ಗೆ ಅದು ತಿರುಗ್ಬಿಡ್ತು, ಅದು ಹೆಂಗೆ ಅಂತ. ಮೈಕಲ್ ಜಾಕ್ಸನ್ ಮೂನ್ ವಾಕ್ ಮಾಡಿದ್ದು ನೀವು ಹುಟ್ಟಕ್ಕೆ ಮುಂಚೆ. ಬಟ್ ಆ ಟೈಮಲ್ಲಿ ಪ್ರಾಯಶಃ ನಾನು PU ಇಲ್ಲಿದ್ದೇನೋ, ಆಗ ಯೂಟ್ಯೂಬ್ ಬಂದಿರಲಿಲ್ಲ, CD ಈ ಕ್ಯಾಸೆಟ್ಟು. ಸೊ ಆ ಟೈಮಲ್ಲಿ ಈ ಜಾಕ್ಸನ್ದು CDಗಳು ಬರೋದು ನಮಗೆ, ವಿಡಿಯೋ ಅವ್ರದ್ದು ಆಲ್ಬಮ್ಸ್ಗಳು ಭಾಳ ಫೇಮಸ್, ಚಾರ್ಟ್ ಬಸ್ಟರ್ ಆಲ್ಬಮ್ಸ್ಗಳು ಅವ್ರದ್ದು. ಸೊ ಒಬ್ಬ ಡ್ಯಾನ್ಸರ್ ಮೂನ್ ವಾಕ್ ಮಾಡ್ತಾನೆ. ಆ ಮೂನ್ ವಾಕ್ ನೋಡಿದ ತಕ್ಷಣ ನನಗೆ ತಲೆ ತಿರ್ಗಿದ್ದು, ಹೆಂಗೆ ಇಲ್ಲಿದ್ದವ್ರು ಹಿಂಗೆ ಇಲ್ಲಿ ಹೋಗ್ತಾನೆ ಅಂತ. ನನ್ನ ಅಂಕಲ್ ಆಕ್ಚುಲಿ ಬ್ರೇಕ್ ಡ್ಯಾನ್ಸರು. ಅವ್ರ ಹತ್ರ ಹೋಗಿ ಕೇಳಿದೆ ನಾನು, ಹೇಳ್ಕೊಡಿ ಅಂತ. ಬೈದ್ರು ಸರಿಯಾಗಿ, ಬೇಡ ನೀನು ಓದು, ಇದೆಲ್ಲ ಬೇಡ ಅಂತ. ಅಂಕಲ್ ಸ್ಟೂಡೆಂಟ್ ಇನ್ನೊಬ್ರು ಮನೆ ಹತ್ರ ಇದ್ರು, ಅವ್ರ ಹತ್ರ ಹೋಗಿ ಬ್ರೇಕ್ ಡ್ಯಾನ್ಸ್ ಬೇಸಿಕ್ಸ್. ಈಗ ಬ್ರೇಕ್ ಡ್ಯಾನ್ಸ್ ಇಲ್ಲ, ಈಗ ಅಲ್ಲಿ ಬೇರೆ ಟೈಪ್ ಡ್ಯಾನ್ಸ್. ಆ ಟೈಮಲ್ಲಿ ಬ್ರೇಕ್ ಡ್ಯಾನ್ಸ್ ಆಯ್ತಾ ಇತ್ತು, ಒಂದೊಂದು ಟೈಪ್ ಆಫ್ ಡ್ಯಾನ್ಸ್ ಒಂದೊಂದು ಟೈಮಲ್ಲಿ ಇತ್ತು. ಸೊ ಬ್ರೇಕ್ ಡ್ಯಾನ್ಸ್ ಮುಗ್ದು ಇನ್ನೊಂದು ಫ್ರೀ ಸ್ಟೈಲ್, ಬಾಲಿವುಡ್ ಸ್ಟೈಲ್ ಎಲ್ಲ ಬರ್ತಾ ಇತ್ತು. ಬ್ರೇಕ್ ಡ್ಯಾನ್ಸ್ ಜಾಸ್ತಿ ಜನ ಮಾಡ್ತಾ ಇರೋದು, ನಾನು ಬ್ರೇಕ್ ಡ್ಯಾನ್ಸ್ ಕಲಿತೆ. ಸೊ ನಾನು ಬ್ರೇಕ್ ಡ್ಯಾನ್ಸ್ ಮಾಡಕ್ ಶುರು ಮಾಡಿದೆ. ಸೊ ಆ ತರ ನಾನು, ಅಂದ್ರೆ ಮೈಕಲ್ ಜಾಕ್ಸನ್ ಅವರ ಇಂದಾಗಿ ನಾನು ಇದಕ್ಕೆ ಬಂದಿದ್ದು. ಸೊ ಈ ಪಾತ್ರ ದೊಡ್ಡ ಮೈಕಲ್ ಜಾಕ್ಸನ್ ಫ್ಯಾನ್ ಅವನು. ಸೊ ನನಗೆ ಅದೆಲ್ಲ ಒಂಥರ ತೀರಾ ಕನೆಕ್ಟಿಂಗ್ ಇರೋ. ಓಕೆ, ಹೇಳ್ಬೋದೇನೋ, ಬಿಕಾಸ್ ಅದು ಎಷ್ಟಿಷ್ಟ ಆಯ್ತು ನಂಗೆ ಅಂದ್ರೆ ಸರ್, ಕೋಪ ಬಂದ್ರು ಅವ್ನು ಡ್ಯಾನ್ಸ್ ಮಾಡ್ತಾನೆ, ಅಳು ಬಂದ್ರು ಡ್ಯಾನ್ಸ್ ಮಾಡ್ತಿದ್ದಾನೆ. ಅದು ಮಜಾ ಆಯ್ತು, ಇಷ್ಟ ಆಯ್ತು ನನಗೆ. ಅದು ಅವ್ನ ಎಮೋಷನ್ ಎಕ್ಸ್ಪ್ರೆಸ್ ಮಾಡೋದು ಅವನು ಡ್ಯಾನ್ಸ್. ಇದೇ ನೀವು ಹೇಳಿದ್ದು ಹೊಸದಾಗಿದೆ ಅಂತ. ಹೌದು, ಎಲ್ಲ ವಿಷಯಗಳದ್ದು ರೈಟ್ರು ಅವರು ರೈಟರ್ ಆಗಿರೋದ್ರಿಂದ ಅದನ್ನ ಚೆನ್ನಾಗಿ ಅದನ್ನ ಒಳಗೆ ಹೋಗಿದ್ದಾರೆ. ಜೆನ್ಯೂನಿಟಿ ಕಾಣುತ್ತೆ ರೈಟಿಂಗ್. ನೀವು ಕತೆ ಕೇಳಿದ ತಕ್ಷಣ ಈ ಕ್ಯಾರೆಕ್ಟರ್ ನಿಮ್ಗೆ ಹೇಳ್ತಾರೆ ಅಂತ ಅನ್ಕೊಡ್ಲಿಲ್ವಾ? ಇಲ್ಲ, ಹೇಳಿದ ಫಸ್ಟ್ ನನಗೆ ಅದು ಅಷ್ಟು ಹಿಂಗೆ ಅಂತ ಶುರು ಮಾಡಿ ನನ್ನ ಲೈನ್ ಹೇಳಿದ್ರು. ಅವ್ನ ಕ್ಯಾರೆಕ್ಟರ್ ಹಿಂಗೆ, ಅವ್ನಿಗೆ ಇಷ್ಟ ಆದ್ರೆ ಹಿಂಗೆ ಹೇಳ್ತಾನೆ, ಹಿಂಗೆ ಪ್ರಪೋಸ್ ಮಾಡ್ತಾನೆ, ಹಿಂಗೆ ಅವ್ನು ಅನ್ಸಿದ್ರೆ ಇನ್ನು ಮುಂದಕ್ಕೆ ಹೋಗ್ಬಿಡ್ತಾನೆ ಅವನು. ಹಾ ಸರಿ. ಆಮೇಲೆ ಆ ಹೋಗ್ತಾ ಜರ್ನಿಲಿ ಒಬ್ರು ಸಿಗ್ತಾರೆ, ಅಲ್ಲಿಂದ ಶುರುವಾಯ್ತು. ಯಾರದು ಅವ್ರು ಹಂಗೆ ಹೇಳಿಲ್ಲ, ಮೋಸ್ಟ್ಲಿ ಹಂಗೆ ಹೇಳಿದ್ರೆ ಆ ಪಾತ್ರ ನಾನ್ ಮಾಡ್ತೀನಿ ಅಂತ ಹೇಳಿ ಕತೆ ಹೇಳುವಾಗ. ಹೌದೌದು, ಆಕ್ಟರ್ಗಳಿಗೆ ಅದೊಂದು ಇರುತ್ತದೆ ದುರಾಸೆ, ಇನ್ನು ಬೇರೆ ಮಾಡ್ಬೇಕಂತ. ಇದನ್ನೇ ಫಸ್ಟ್ ಹೇಳಿದ್ರೆ ನಾನೇ ಮಾಡ್ತೀನಿ. ಚೆನ್ನಾಗಿದೆ ಜರ್ನಿ, ಒಳ್ಳೇದಾಗ್ಲಿ, ಸಿನಿಮಾ ದೊಡ್ಡ ಹಿಟ್ ಆಗ್ಲಿ. ಹಿಟ್ ಆದ್ಮೇಲೆ ಹಿಂಗೆ ಒಂದ್ಸಲ ಕುತ್ಕೊಂಡು ಡೆಫಿನೆಟ್ಲಿ. ಎಸ್ ಸರ್, ನೀವೆಲ್ಲ ಅಂದ್ರೆ ನಿಮ್ಗಳ ತರದ ಭಾವನಾ ಜೀವಿಗಳಿಗೆ ಇಷ್ಟ ಆಗುವಂತ ಸಿನಿಮಾ ಇದು. ಯಾಕಂದ್ರೆ ಗಿರೀಶ್ ಸರ್ ತುಂಬಾ ಎಮೋಷನಲ್ ವ್ಯಕ್ತಿ, ಇಲ್ಲಾಂದ್ರೆ ಹಂಗೆ ಬರೆಯಕ್ ಆಗಲ್ಲ ಅದನ್ನ.
ಯಾಕಂದ್ರೆ ನೀವು ಹೇಳ್ದಂಗೆ ಇವಾಗ ನೋಡಿ ಎಲ್ಲಾ ಕಡೆ ನಾನು ಯೋಚನೆ ಮಾಡ್ಕೊಂಡ್ರೆ ಒಂದು ಎಲ್ಲಾ ಸೀನ್ಗಳಲ್ಲೂ ಬೇರೆ ಮಾಡೋದಿದೆಯಲ್ಲ ಸರ್, ತುಂಬಾ ಶ್ರಮ ಅದು ಇವತ್ತು. ಇರೋ ಸೀನ್ಗಳನ್ನ ನಾವು ಬರ್ಕೊಂಡು ಒಂದೊಂದು ಫೈಟ್ ಮಾಡಿ ಆಮೇಲೆ ಬೇರೆ ಮಾಡೋದು ಒಂದು, ಎರಡನೇದು ಅದನ್ನ 4 ಜನಕ್ಕೆ ನಂಬಿಸುವಂತೆ ಮಾಡೋದು, ಒಪ್ಪುವಂತೆ ಮಾಡೋದು. ಏನೋ ಸುಮ್ಮನೆ ಸಂಬಂಧ ಇಲ್ದಂಗೆ ಲಾಜಿಕ್ ಇಲ್ದಂಗೆ ಮಾಡಿ ಅಂತ ಅನ್ಬಾರ್ದು. ಅದ್ರಲ್ಲೊಂದು ಕನೆಕ್ಟ್ ಆಗ್ಬೇಕು ಜನ, ಹಾಗೆ ಮಾಡಿದ್ರೆ ಅದು ಸಕ್ಸಸ್ ಅಂತ. ಕರೆಕ್ಟ್. ಅವರು ಅಷ್ಟು ಟೈಮ್ ತಗೊಂಡು ನೀಟಾಗಿ ಒಂದೊಂದು ಫ್ರೇಮ್ಗೂ ಶ್ರಮ ಹಾಕಿ ಇವತ್ತದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂದ್ರೆ ಎಲ್ಲರೂ ಹೇಳ್ತಾರೆ ಏನ್ ಇಷ್ಟು ಚೆನ್ನಾಗಿ ಕಾಣ್ತಿದ್ದೀರಾ ಹ್ಯಾಂಡ್ಸಮ್ ಆಗಿ ಅಂತ. ಆಮೇಲೆ ಅಷ್ಟು ಲೊಕೇಶನ್ಸ್ ಬಗ್ಗೆ ಎಲ್ಲಿ ಹುಡುಕಿದ್ರು ಈ ತರ ಲೊಕೇಶನ್ಸ್ ಅಂತ. ಉದಯಲಿಲ್ಲ ತುಂಬಾ ದೊಡ್ಡ ಅಸೆಟ್ ನಮ್ಗೆ ಈ ಸಿನಿಮಾ. ಪ್ಲಸ್ ವಿಜಯ್ ಅವರು ನಿಜವಾಗ್ಲು ಸರ್, ಅವ್ರು ಬೇರೆ, ಅವರು ನೋಡಕ್ ಮಾತಾಡ್ಸಕ್ಕೆ ಅವ್ರು ಬೇರೆ ಎನರ್ಜಿ. ಸಿನಿಮಾದಲ್ಲಿ ಅಂತ ಡೆಪ್ತ್ ಅಲ್ಲಿ ಸಾಂಗ್ ರೆಕಾರ್ಡಿಂಗ್ ಮಾಡಿದ್ದಾರೆ. ವಿಜಯ್ ಗುಮ್ನಿನಿ ನಾನು ಕಂಡಂಗೆ ಸುಮಾರು ವರ್ಷಗಳಿಂದ ಕೀಬೋರ್ಡ್ ಪ್ಲೇಯರ್ ಆಗಿ, ಪ್ರೋಗ್ರಾಮರ್ ಆಗಿ, ಅದು ಎಕ್ಸ್ಪೀರಿಯನ್ಸ್ ಮಾಡ್ತಾ ಮಾಡ್ತಾ ದಿನ ಅದೇ ಕೆಲಸ ಅಲ್ವಾ. ಸೊ ಎಮೋಷನ್ಸ್ ಜೊತೆನೆ ಕೆಲಸ ಆಗಿರೋದ್ರಿಂದ ಡೆಫಿನೆಟ್ ಆಗಿ ತುಂಬಾ ಆಪ್ಟ್ ಆದ್ರು. ಆಮೇಲೆ ಅವರು ಮತ್ತೆ ಉದಯಲೀಲಾ ಸರ್, ನಮ್ಮ ಎಡಿಟರ್ ಸುನಿಲ್ ಕಶ್ಯಪ್ ಅಂತ, ಇವರೆಲ್ಲರೂ ಸರ್ ಇಂಡಸ್ಟ್ರಿಗೆ ದೊಡ್ಡ ಅಸೆಟ್ ಆಗ್ತಾರೆ ಬೇಕಾದ್ರೆ ಮುಂದಿನ ದಿನಗಳಲ್ಲಿ. ಬಿಕಾಸ್ ಕೆಲಸ ಗೊತ್ತಾಗ್ಬಿಡುತ್ತೆ, ವೈಬ್ಸ್ ಸರ್ ಬೇರೆ ಅಂತ ಗೊತ್ತಾಗತ್ತಲ್ಲ, ಅವರೇ ಬೇಕಾಗಿದೆ ಇಂಡಸ್ಟ್ರಿಗೆ, ಆ ಬೇರೆ ಅನ್ನೋರು. ಒಳ್ಳೆದಾಗಿ ತುಂಬಾ ನಂಬಿಕೆ ಈ ಪಿಕ್ಚರ್ ಬಗ್ಗೆ. ಎಲ್ಲರ ಲೈಫ್ ಇಲ್ಲಿಂದ ಚೇಂಜ್ ಆಗುತ್ತೆ ಅಂತ ನಾನು ವೈಟಿಂಗ್. ಥ್ಯಾಂಕ್ ಯು ಸರ್, ಒಳ್ಳೆದಾಗ್ಲಿ. ಥ್ಯಾಂಕ್ ಯು ಸೊ ಮಚ್ ಸರ್. ಖುಷಿ ಆಯ್ತು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಗುಡ್ ಲಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಈ ಫೆಬ್ರವರಿ 14ನೇ ತಾರೀಕು ತುಂಬಾ ಜನ, ಈಗ ನಾವು ಕೂಡ ಯಾವ್ದೋ ಆಡಿಯೋ ಎಲ್ಲ ರಿಲೀಸ್ ಮಾಡ್ತೀವಿ, ಒಬ್ಬೊಬ್ರು ಎಲ್ಲರೂ ಈ ವ್ಯಾಲೆಂಟೈನ್ ಡೇ ಸ್ಪೆಷಲ್ ಅಂತೇಳಿ ಹಾಡು, ಪೋಸ್ಟರು, ಹೊಸ ಸಿನಿಮಾದ ಏನೋ ಮಾಡ್ತಾರೆ. ನೀವು ಸಿನಿಮಾನೇ ರಿಲೀಸ್ ಮಾಡ್ತಾ ಇದ್ದೀರಿ, ಪ್ರೀತಿನೇ ಕೊಟ್ಬಿಡ್ತಾ ಇದ್ದೀರಿ. ಒಳ್ಳೇದಾಯ್ತು, ಒಳ್ಳೇದಾಗ್ಲಿ. ಫೆಬ್ರವರಿ 14ನೇ ತಾರೀಕು ನಾವೆಲ್ಲ ಜೊತೆಲಿ ಕೂತು ಸಿನಿಮಾ ನೋಡೋಣ. ನೀವು ಬನ್ನಿ. ನೀವು ನಮ್ಮ ಈ ಶ್ರಮಗಳು ಸಾರ್ಥಕ ಆಗ್ಬೇಕು ಅಂತಂದ್ರೆ ನೀವುಗಳು ಗೆಲ್ಲಿಸ್ಬೇಕು. ಹೊಸ ಪ್ರತಿಭೆಗಳು ಯಾರೇ ಬಂದ್ರು ಅವರಲ್ಲಿ ತಾಕತ್ತಿದೆ ಅಂತ ಗೊತ್ತಾದ್ರೆ, ಜೆನ್ಯೂರಿಟಿ ಇದೆ ಗೊತ್ತಾದ್ರೆ ನೀವು ಗೆಲ್ಸ್ಕೊಳ್ಳಿ. ಈ ಇನ್ನೊಂದು ವಿಷಯ ಇದೆ ಇದ್ರ ಮಧ್ಯೆ. ಇಬ್ರಿಬ್ರು ಕಲಾವಿದರು, ಇಬ್ರು ತುಂಬಾ ಸ್ಟ್ರಾಂಗ್ ಕಲಾವಿದರು. ಇಂಥ ಸಿನಿಮಾಗಳು ಗೆದ್ದಾಗ ಈ ಮಲ್ಟಿ ಸ್ಟಾರ್ ಸಿನಿಮಾಗಳಿದೆಲ್ಲ, ಮಲ್ಟಿ ಸ್ಟಾರ್ ಅಂದ್ರೆ ಬರೀ ಕಮರ್ಷಿಯಲ್ ಏನು ಆಕ್ಷನ್ ಅಥವಾ ಇನ್ನೇನು ಅಲ್ಲ. ಈ ಮಲ್ಟಿ ಸ್ಟಾರ್ ಎಮೋಷನಲ್ ಸಿನಿಮಾಗಳು, ವಿಶೇಷವಾಗಿ ಮಲಯಾಳಂನಲ್ಲಿ, ಹಿಂದಿಯಲ್ಲಿ, ಕೆಲವು ಭಾಷೆಗಳಲ್ಲಿ ಬರ್ತವೆ, ನಾವು ನೋಡ್ತೀವಿ. ಆ ಥರದ ಸಿನಿಮಾ ನಾವು ಬಹಳ ಹಿಂದೆ ಮಾಡ್ತಿದ್ವಿ ಕನ್ನಡದಲ್ಲಿ. ಈಗ ಮತ್ತೆ ಇನ್ನೊಂದು ಎರ ಶುರು ಆಗ್ಲಿ ಅನ್ನೋದು ನನ್ನ ಆಸೆ. ಆ ಥರದಕ್ಕೆಲ್ಲ ಸಪೋರ್ಟ್ ಮಾಡಿ ಈ ನಮ್ಮ ಆಡಿಯನ್ಸ್ ಸಪೋರ್ಟ್ ಮಾಡಿದ್ರೆ ಸರ್ ಇಂಥವು ಜಾಸ್ತಿ, ಇಂಥ ಹೊಸ ಕಥೆಗಳು, ಮಲ್ಟಿ ಸ್ಟಾರರ್ಸ್ ಸಿನಿಮಾ ಹೊಸಬರು ಅದರಲ್ಲಿ, ಆಮೇಲೆ ಹೊಸ ಡೈರೆಕ್ಟರ್ಗಳು, ಹೊಸ ನಮ್ಮ ಪ್ರೊಡ್ಯೂಸರ್ಗಳು, ಅವರು ಗೆದ್ರೆ ಸರ್ 10 ಸಿನಿಮಾ ಮಾಡ್ತಾರೆ. ನಮ್ಮ ತರ ಹುಡುಗರು ಇನ್ನೂ 10 ಸಿನಿಮಾ ಮಾಡ್ತಾರೆ. ಅದನ್ನೇ ನಮ್ಮ ಕನ್ನಡ ಆಡಿಯನ್ಸ್ ಮಾಡ್ಬೇಕಾಗಿರೋದು. ನಾವು ಬೇರೆ ಕಡೆ ನೋಡಿ ಅವ್ರು ಅಲ್ಲಿ ಗೆಲ್ಲಿಸ್ತಾರೆ, ಇಲ್ಲಿ ಗೆಲ್ಲಿಸ್ತಾರೆ, ಆ ಜನ ನಮ್ಮನ್ನ ಯಾಕಪ್ಪ ನಮ್ಮ ಜನ ಗೆಲ್ಸಲ್ಲ ಅನಿಸ್ತಾರೆ. ಫೆಬ್ರವರಿ 14ಕ್ಕೆ ಗೆಲ್ಲಿಸ್ತಾರೆ, ಈ ಸಿನಿಮಾ ಗೆಲ್ಲಿಸ್ತಾರೆ ಸರ್, ಗೆಲ್ಲಿಸ್ತಾರೆ. ಒಳ್ಳೆದಾಗಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.